ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್. ನಾನು ನವಿತಾ ಜೈನ್. ಕೇಂದ್ರ ಸರ್ಕಾರ ರೈಲು ಪ್ರಯಾಣಿಕರಿಗೆ ದೊಡ್ಡ ಎಚ್ಚರಿಕೆಯನ್ನ ನೀಡಿದೆ. ಹೊಸ ನಿಯಮಗಳನ್ನು ಜಾರಿಗೆ ತಂದಿದೆ. ಹಾಗಾದ್ರೆ ಆ ಹೊಸ ರೂಲ್ಸ್ ಏನು? ಜುಲೈ 1ರಿಂದಲೇ ರೈಲಿನಲ್ಲಿ ಹೊಸ ರೂಲ್ಸ್ ಅನ್ನು ಫಾಲೋ ಮಾಡಬೇಕು ಅನ್ನೋದಾದ್ರೆ ಪ್ರಯಾಣಿಕರು ಈ ಎಲ್ಲ ಅಂಶಗಳನ್ನು ಗಮನದಲ್ಲಿ ಇಟ್ಕೊಳ್ಳೇಬೇಕು. ಒಂದು ವೇಳೆ ನೀವು ತಪ್ಪು ಮಾಡಿದ್ರೆ ದುಪ್ಪಟ್ಟ ದಂಡ ಫಿಕ್ಸ್. ಹಾಗಾದ್ರೆ ಏನಿದು ಹೊಸ ರೂಲ್ಸ್ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನ್ಯೂಸ್ 18 ಕನ್ನಡದ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನ್ಯೂಸ್ 18 ಕನ್ನಡದ ಫೇಸ್ಬುಕ್ ಹಾಗೆ ಇನ್ಸ್ಟಾಗ್ರಾಮ್ ಪೇಜನ್ನು ಕೂಡ ಫಾಲೋ ಮಾಡಿ. ಜುಲೈ 1ರಿಂದ ರೈಲ್ವೆ ಪ್ರಯಾಣದಲ್ಲಿ ಹೊಸ ನಿಯಮ ಜಾರಿಗೆ ಬರಲಿದೆ. ರೈಲ್ವೆ ಪ್ರಯಾಣವನ್ನ ಹೆಚ್ಚು ಸುರಕ್ಷಿತ ಮತ್ತು ಶಿಸ್ತುಬದ್ಧವಾಗಿಡಲು ಕೇಂದ್ರ ಸರ್ಕಾರ ದಂಡದ ನಿಯಮಗಳನ್ನು ಕಠಿಣಗೊಳಿಸುತ್ತಿದೆ. ಜನವಿಶ್ವಾಸ್ ಕಾಯ್ದೆ 2026ರ ಅಡಿಯಲ್ಲಿ ಈ ಬದಲಾವಣೆಗಳನ್ನು ಮಾಡಲಾಗಿದೆ. ರೈಲ್ವೆಯಲ್ಲಿನ ಸಣ್ಣ ಪುಟ್ಟ ಅಪರಾಧಗಳನ್ನು ಅಪರಾಧ ಮುಕ್ತಗೊಳಿಸಿ ನಿಯಮ ಉಲ್ಲಂಘನೆಗೆ ನಗದು ದಂಡದ ಮೂಲಕ ಶೀಘ್ರ ಕ್ರಮ ಕೈಗೊಳ್ಳುವುದು ಈ ಹೊಸ ಕಾಯ್ದೆಯ ಮುಖ್ಯ ಉದ್ದೇಶ. ಈ ತಿದ್ದುಪಡಿಗಳಿಗೆ ಈಗಾಗಲೇ ರಾಷ್ಟ್ರಪತಿಗಳ ಅಂಕಿತವೂ ಸಿಕ್ಕಿದೆ. ರೈಲ್ವೆ ಮಂಡಳಿಯು ಎಲ್ಲಾ ವಲಯದ ರೈಲ್ವೆಗಳಿಗೆ ಈ ಮಾಹಿತಿಯನ್ನು ರವಾನಿಸಿದ್ದು, ರೈಲ್ವೆ ಕಾಯ್ದೆ 1989ರಲ್ಲಿ ಮಾಡಿದ ತಿದ್ದುಪಡಿಗಳನ್ನು ವಿಶೇಷ ಅಧಿಸೂಚನೆ ಮೂಲಕ ಜಾರಿಗೊಳಿಸಲಾಗುತ್ತೆ. ಅಧಿಕಾರಿಗಳ ಪ್ರಕಾರ ಈ ಪರಿಷ್ಕೃತ ನಿಯಮ ಜುಲೈ 1ರಿಂದನೇ ಜಾರಿಗೆ ಬರುವ ಸಾಧ್ಯತೆ ಇದ್ದು, ಇನ್ನು ಮುಂದೆ ರೈಲ್ನಲ್ಲಿ ಅಥವಾ ನಿಲ್ದಾಣಗಳಲ್ಲಿ ನಿಯಮವನ್ನು ಉಲ್ಲಂಘಿಸಿದ್ರೆ ಭಾರೀ ದಂಡದ ಜೊತೆಗೆ ಕೋರ್ಟ್ಗೂ ಕೂಡ ಅಲಿಬೇಕಾಗುತ್ತೆ. ಹುಷಾರ್. ಯಾವೆಲ್ಲ ರೂಲ್ಸ್ಗಳು ಅಂತ ಗಮನಿಸೋದಾದ್ರೆ, ಇನ್ನು ಮುಂದೆ ಬೇರೆಯವರ ಟಿಕೆಟಲ್ಲಿ ನೀವು ಪ್ರಯಾಣಿಸಿದ್ರೂ ಕೂಡ ದಂಡ ಗ್ಯಾರಂಟಿ. ರೈಲಿನಲ್ಲಿ ಟಿಕೆಟ್ ಇಲ್ಲದೆ ಪ್ರಯಾಣಿಸುವವರಿಗೂ ಕೂಡ ರೈಲ್ವೆ ಇಲಾಖೆ ಭಾರೀ ಶಾಕ್ ಕೊಟ್ಟಿದೆ. ರೈಲಿನಲ್ಲಿ ಪುಕ್ಕಟೆ ಪ್ರಯಾಣಿಸುವವರಿಗೆ ಭಾರತೀಯ ರೈಲ್ವೆ ಇಲಾಖೆ ಈವರೆಗಿದ್ದ ಕನಿಷ್ಠ ದಂಡವನ್ನು ಇನ್ನು ಮುಂದೆ 250 ರೂಪಾಯಿ ಇತ್ತು 500 ರೂಪಾಯಿಗೆ ಹೆಚ್ಚಿಸಲಾಗಿದೆ. ಈ ಕನಿಷ್ಠ ದಂಡದ ಜೊತೆಗೆ ಅನ್ವಯವಾಗುವ ಪ್ರಯಾಣ ಶುಲ್ಕ, ಅಂದರೆ ನೀವೇನು ಟ್ರಾವೆಲ್ಗೆ ಟಿಕೆಟ್ ತಗೊಳ್ತಿರಲ್ಲ ಆ ಶುಲ್ಕವನ್ನು ಕೂಡ ಪಾವತಿ ಮಾಡಬೇಕಾಗುತ್ತೆ. ಒಂದು ವೇಳೆ ನೀವೇನಾದರೂ ಫೈನ್ ಕಟ್ಟದಿದ್ರೆ ಆ ಸಂದರ್ಭದಲ್ಲಿ ಪ್ರಕರಣ ನ್ಯಾಯಾಲಯದ ಮೆಟ್ಟಿಲೇರುತ್ತದೆ. ಸೊ ಬೇರೆಯವರ ಟಿಕೆಟಲ್ಲಿ ಪ್ರಯಾಣ ಮಾಡಿದ್ರೂ ಕೂಡ ಕನಿಷ್ಠ 500 ರೂಪಾಯಿ ದಂಡವನ್ನು ನೀವು ಭರಿಸಬೇಕಾಗತ್ತೆ. ಅದರ ಜೊತೆಗೆ ಟಿಕೆಟನ್ನು ಜಪ್ತಿ ಮಾಡಿ ಹೆಚ್ಚುವರಿ ಶುಲ್ಕ ವಸೂಲಿ ಕೂಡ ಮಾಡಲಾಗುತ್ತೆ. ಜೊತೆಗೆ ಎಷ್ಟು ಡಿಸ್ಟೆನ್ಸ್ ಇರುತ್ತೆ, ಒಂದು ವೇಳೆ ಜಾಸ್ತಿ ದೂರ ಇದ್ದರೆ ದೂರ ಹೆಚ್ಚಿದಷ್ಟು ದಂಡದ ಜೊತೆಗೆ ಟಿಕೆಟ್ ದರವು ಕೂಡ ಜಾಸ್ತಿ ಆಗುತ್ತೆ. ಇದು ಸಾಮಾನ್ಯ ಪ್ರಯಾಣಿಕರಿಗೆ ಮಾತ್ರ ಅಲ್ಲ, ಜನರಲ್ ಟಿಕೆಟ್ ಇದ್ರೂ, ಸ್ಲೀಪರ್ ಅಥವಾ AC ಕೋಚ್ಗಳಲ್ಲಿ ಪ್ರಯಾಣ ಮಾಡಿದ್ರೂ ಕೂಡ ಎಲ್ರಿಗೂ ಅನ್ವಯ ಆಗುತ್ತೆ. ರೈಲ್ವೆಗೆ ಟಿಕೆಟ್ ರಹಿತ ಪ್ರಯಾಣದಿಂದ ಪ್ರತಿ ವರ್ಷ ಕೋಟಿಗಟ್ಟಲೆ ರೂಪಾಯಿ ನಷ್ಟ ಆಗ್ತಿತ್ತು. ಕೆಲವು ಜನ ಬೇಕು ಅಂತಲೇ ಉದ್ದೇಶಪೂರ್ವಕವಾಗಿ ಟಿಕೆಟ್ ತಗೊಳ್ಳದೆ ಪ್ರಯಾಣವನ್ನ ಮಾಡ್ತಾ ಇದ್ರು. ಇದರಿಂದ ಯಾರು ನಿಜವಾಗಿ ಟಿಕೆಟ್ ತಗೊಂಡು ಪ್ರಯಾಣ ಮಾಡ್ತಿದ್ರಲ್ಲ ಅವರಿಗೆ ತುಂಬಾ ತೊಂದರೆ ಆಗ್ತಾ ಇತ್ತು. ರೈಲುಗಳು ತುಂಬಿ ಹೋಗ್ತಾ ಇತ್ತು. ಹೀಗಾಗಿ ಪ್ರಾಮಾಣಿಕವಾಗಿ ಟಿಕೆಟ್ ಪಡೆದು ಪ್ರಯಾಣ ಮಾಡುವವರಿಗೆ ಸೀಟು ಸಿಗ್ತಾ ಇರಲಿಲ್ಲ. ಈ ಒಂದು ಸಮಸ್ಯೆಯನ್ನು ತಡೆಯೋದಕ್ಕಂತಾನೆ ಸರ್ಕಾರ ಈ ಕಠಿಣ ನಿಯಮವನ್ನು ಜಾರಿಗೆ ತಂದಿದ್ದು, ಸುಮಾರು 13 ವರ್ಷಗಳ ನಂತರ ಇಂತಹ ಒಂದು ದೊಡ್ಡ ಬದಲಾವಣೆಯನ್ನು ತರಲಾಗಿದೆ. ಜೊತೆಗೆ ಇದು ರೈಲ್ವೆ ಆದಾಯ ಹೆಚ್ಚಿಸೋದಕ್ಕೂ ಕೂಡ, ಪ್ರಯಾಣಿಕರ ನಡುವೆ ಶಿಸ್ತು ಕಾಯ್ದುಕೊಳ್ಳೋದಕ್ಕೂ ಕೂಡ ಒಂದು ರೀತಿಯ ಬದಲಾವಣೆ ಮಾಡಿಕೊಳ್ಳದ ಆಗಿದೆ. ಈ ಹೊಸ ನಿಯಮ ರೈಲ್ವೆ ಆಕ್ಟ್ 1989ರ ಸೆಕ್ಷನ್ 137 ಮತ್ತು 138ರ ಅಡಿಯಲ್ಲಿ ಜನ ವಿಶ್ವಾಸ್ ಆಕ್ಟ್ 2026ರ ಮೂಲಕ ಜಾರಿ ಆಗ್ತಾ ಇದೆ. ಪ್ರಮುಖ ನಿಯಮಗಳು ಏನೇನು ಅಂತ ನೋಡೋದಾದ್ರೆ, ಇನ್ನು ಮುಂದೆ ಹೊಸ ನಿಯಮಗಳ ಪ್ರಕಾರ ರೈಲುಗಳಲ್ಲಿ ಮತ್ತು ರೈಲ್ವೆ ನಿಲ್ದಾಣಗಳಲ್ಲಿ ಭಿಕ್ಷಾಟನೆ ಮಾಡುವುದನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಜೊತೆಗೆ ಅನಧಿಕೃತವಾಗಿ ತಿರುಗಾಡಿ ಸಾಮಗ್ರಿಯನ್ನು ಯಾರಾದರೂ ಮಾರಾಟ ಮಾಡ್ತಾ ಇದ್ರೆ ಹಾಗೆಯೇ ಭಿಕ್ಷುಕರಿಗೆ 2,000 ರೂಪಾಯಿ ದಂಡವನ್ನು ವಿಧಿಸಲಾಗುತ್ತೆ. ಒಂದು ವೇಳೆ ಇದೇ ತಪ್ಪನ್ನು 2 ಬಾರಿ ಮಾಡಿದ್ರೆ 1 ವರ್ಷದವರೆಗೆ ಜೈಲು ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತೆ. ಅನಧಿಕೃತವಾಗಿ ತಿರುಗಾಡಿ ಸಾಮಗ್ರಿ ಮಾರಾಟ ಮಾಡಿದ್ರೂ ಕೂಡ ಅವರು ದಂಡವನ್ನು ಪಾವತಿಸಬೇಕಾಗತ್ತೆ. ಸಾಮಾನ್ಯವಾಗಿ ಲೇಡೀಸ್ ಕಂಪಾರ್ಟ್ಮೆಂಟ್ ವಿಚಾರ ಅಂತ ಹೇಳಿ ಬಂದರೆ ಬಹಳ ಇಂಪಾರ್ಟೆಂಟ್ ಇದು. ಕಾರಣ ರೈಲ್ವೆ ಇಲಾಖೆ ಮಹಿಳೆಯರ ಸುರಕ್ಷತೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾ ಇದ್ದು, ಇನ್ನು ಮುಂದೆ ಲೇಡೀಸ್ ಕಂಪಾರ್ಟ್ಮೆಂಟ್ನಲ್ಲಿ ಪುರುಷರು ಪ್ರಯಾಣಿಸಿದರೆ ಅವರಿಗೂ ಕೂಡ ಸುಮ್ಮನೆ ಬಿಡುವ ಪ್ರಶ್ನೆನೇ ಇಲ್ಲ. ಮಹಿಳಾ ಕೋಚಲ್ಲಿ ಪ್ರಯಾಣಿಸುವ ಪುರುಷರಿಗೆ 2,500 ರೂಪಾಯಿ ಭಾರೀ ದಂಡ ವಿಧಿಸಲಾಗುತ್ತೆ. ಅಷ್ಟೆಲ್ಲ ರೈಲ್ವೆ ಸಿಬ್ಬಂದಿ ತಕ್ಷಣವೇ ಅವರಿಂದ ರೈಲಿನಿಂದ ಕೆಳಗಿಳಿಸುತ್ತಾರೆ. ಪ್ರಯಾಣಿಕರ ಪ್ರದೇಶಗಳಿಗೆ ಅನಧಿಕೃತವಾಗಿ ಪ್ರವೇಶಿಸಿದರೆ 500 ರೂಪಾಯಿ ದಂಡ ಕೂಡ ಬೀಳುತ್ತೆ. ಜಗಳ ಆಡಿದ್ರೆ, ಅಸಭ್ಯವಾಗಿ ಮಾತಾಡಿದ್ರೆ ರೈಲಲ್ಲಿ ಅಥವಾ ನಿಲ್ದಾಣದಲ್ಲೂ ಕೂಡ ಸಹ ಪ್ರಯಾಣಿಕರಿಗೆ ತೊಂದರೆ ಕೊಟ್ಟರೆ ಕೂಡ ರೈಲ್ವೆ ಇಲಾಖೆ ಇನ್ನು ಮುಂದೆ ಸುಮ್ಮನಿರೋದಿಲ್ಲ. ಈ ರೀತಿಯಾಗಿ ಜಗಳ ಆಡಿ ಅಸಭ್ಯವಾಗಿ ಮಾತಾಡಿದರೆ ಅಂಥವರಿಗೆ 1,000 ರೂಪಾಯಿ ದಂಡ ಬೀಳುತ್ತೆ. ಜೊತೆಗೆ ಡ್ರಿಂಕ್ಸ್ ಆಗಿರ್ಬೋದು, ಅಂದರೆ ಮದ್ಯ ಮತ್ತು ಇತರೆ ಮಾದಕ ವಸ್ತುಗಳನ್ನು ಸೇವಿಸಿ ಗಲಾಟೆ ಮಾಡ್ತಾ ಇರೋದು ಕಂಡು ಬಂದರೆ ಅವರನ್ನು ತಕ್ಷಣವೇ ರೈಲು ಮತ್ತು ನಿಲ್ದಾಣಗಳಿಂದ ಹೊರ ಹಾಕಲಾಗುತ್ತೆ.
ನಿಷೇಧಿತ ಅಥವಾ ಅಪಾಯಕಾರಿ ವಸ್ತುಗಳನ್ನು ರೈಲಲ್ಲಿ ಸಾಗಿಸಿದ್ರೆ ಕನಿಷ್ಠ 10,000 ರೂಪಾಯಿ ದಂಡ, ಹಾಗೆಯೇ ಕಠಿಣ ಕಾನೂನು ಕ್ರಮವನ್ನು ಎದುರಿಸಬೇಕಾಗತ್ತೆ. ಇನ್ನು ಈಗಾಗಲೇ ನಾವು ನೋಡ್ತಾ ಇದ್ದ ಹಾಗೆ ಅನುಮತಿ ಇಲ್ಲದೆ ವ್ಯಾಪಾರ ಮಾಡುವಂಗಿಲ್ಲ ಅಥವಾ ಭಿಕ್ಷೆ ಬೇಡುವಂಗಿಲ್ಲ, ಜೊತೆಗೆ ಇತರೆ ತೊಂದರೆ ಕೊಡುವ ಕ್ರಮಗಳಿಗೂ ಕೂಡ 1,000 ರೂಪಾಯಿ ದಂಡ. ಗಂಭೀರ ಪ್ರಕರಣಗಳಲ್ಲಿ 6 ತಿಂಗಳವರೆಗಿಂದ 1 ವರ್ಷದವರೆಗೂ ಜೈಲು ಶಿಕ್ಷೆ ಆಗುವಂತಹ ಚಾನ್ಸಸ್ ಇದೆ. ಹಾಗಾದ್ರೆ ಏನು ಮಾಡಬೇಕು ನೀವು ಅಂತ ನೋಡೋದಾದ್ರೆ, ಪ್ರಯಾಣಕ್ಕೆ ಮುನ್ನ ಯಾವಾಗಲೂ ಟಿಕೆಟ್ ಅನ್ನ ಪರ್ಚೇಸ್ ಮಾಡಿ ಅಥವಾ ಟಿಕೆಟ್ ತಗೊಳ್ಳಿ. ಆನ್ಲೈನ್ನಲ್ಲಿ IRCTC ಅಪ್ಲಿಕೇಶನ್ ಅಥವಾ ವೆಬ್ಸೈಟ್ ಅಲ್ಲಿ ಬುಕ್ ಮಾಡಿ. ಟಿಕೆಟ್ ಜೊತೆಗೆ ಆಧಾರ್ ಅಥವಾ ಇತರೆ ಗುರುತಿನ ಚೀಟಿಯನ್ನು ನಿಮ್ಮ ಪಕ್ಕದಲ್ಲಿ ಇರಿಸಿಕೊಳ್ಳಿ ಅಥವಾ ನಿಮ್ಮ ಜೊತೆ ಯಾವಾಗಲೂ ಇದ್ರೆ ಅದು ಸೇಫ್. ಟಿಕೆಟ್ ಇಲ್ಲದಿದ್ರೆ TT ಅಥವಾ ರೈಲ್ವೆ ಪೊಲೀಸರು ಸಿಕ್ಕಿಸಿದ್ರೆ ತಕ್ಷಣವೇ ನೀವು ದಂಡ ಕಟ್ಟಬೇಕಾಗತ್ತೆ. ಸೊ ದಂಡದ ಹಣ ಕೊಡದಿದ್ರೆ ಕೋರ್ಟ್ಗೂ ಕೂಡ ಹೋಗಬೇಕಾಗತ್ತೆ. ಸಣ್ಣ ತಪ್ಪು ದೊಡ್ಡ ನಷ್ಟಕ್ಕೆ ಕಾರಣ ಆಗಬಹುದು. ಹಾಗಾಗಿ ರೈಲು ಪ್ರಯಾಣ ಸುರಕ್ಷಿತ ಮತ್ತು ಆರಾಮದಾಯಕವಾಗಿರಬೇಕು ಅಂತ ಹೇಳಿ ರೈಲ್ವೆ ಈ ರೀತಿಯ ಹೊಸ ನಿಯಮಗಳನ್ನು ಜಾರಿಗೆ ತರ್ತಾ ಇದೆ. ಇನ್ನು 3 ವರ್ಷಗಳಿಗೊಮ್ಮೆ ಈ ದಂಡದ ಮೊತ್ತವನ್ನು ಹೆಚ್ಚಿಸಲಾಗುತ್ತೆ ಅಂತ ಹೇಳಿ ಜನವಿಶ್ವಾಸ ಕಾಯ್ದೆಯ ನಿಯಮಗಳ ಪ್ರಕಾರವ ಹೇಳಲಾಗ್ತಾ ಇದೆ. ಯಾವುದೇ ವಿಶೇಷ ತಿದ್ದುಪಡಿ ವಿಧಾನವನ್ನು ನಿರ್ಧರಿಸದಿದ್ರೆ ಪ್ರತಿ 3 ವರ್ಷಗಳಿಗೊಮ್ಮೆ ಈ ದಂಡದ ಮೊತ್ತ 10% ಹೆಚ್ಚಿಸಲಾಗುತ್ತೆ. ಹಾಗಾಗಿ ಇನ್ನು ಮುಂದೆ ಪ್ರಯಾಣಿಕರು ನಿಯಮಗಳನ್ನು ಉಲ್ಲಂಘನೆ ಮಾಡದೆ ಎಚ್ಚರಿಕೆಯಿಂದ ಪ್ರಯಾಣಿಸುವುದು ಉತ್ತಮ. ರೈಲ್ವೆ ಪ್ರಯಾಣ ಸುಖಕರ ಆಗಿರಲಿ, ಆರಾಮದಾಯಕವಾಗಿರಲಿ, ಎಲ್ಲ ನಿಯಮಗಳನ್ನು ಪಾಲಿಸಿ ಅಂತ ಹೇಳ್ತಾ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ ಅನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.